ನಮಸ್ಕಾರ ವೀಕ್ಷಕರೇ, ಇವಾಗ ನಾನು ಅಳವಿ ಉಂಡೆ ಮಾಡೋದು ಹೆಂಗಂತ ಹೇಳ್ಕೊಡ್ತೀನಿ. ಅಳವಿ ಏನು ಮಾಡ್ಬೇಕ್ರಿ, ಮೊದಲು ಎಣ್ಣೆನಲ್ಲೇ ನೆನೆಸಿಡ್ಬೇಕ್ರಿ ಒಂದು 2-3 ತಾಸು. ಇದು ಬಾಣಂತಿಯರಿಗೆ ಆರೋಗ್ಯಕ್ಕೆ ತುಂಬ ಒಳ್ಳೆಯದ್ರಿ. ಮೊದಲು ಎಳ್ನೀರಿನಲ್ಲೇ ಅಳವಿ ನೆನೆಕಿಡ್ಬೇಕ್ರಿ ಒಂದು 2-3 ತಾಸು. ನೋಡಿ, ಈಗ ಎಳ್ನೀರು ಹಾಕ್ತಾ ಇದ್ದೀನಿ ನೋಡಿ. ಒಂದು 2-3 ತಾಸು ರೀ ಹಿಂಗೆ ಮುಚ್ಚಿಡ್ಬೇಕ್ರಿ. ಅದಕ್ಕೆ ಬೇಕಾಗೋ ಪದಾರ್ಥಗಳು ರೀ: ಒಣ ಕೊಬ್ಬರಿ ರೀ, ಆಮೇಲೆ ಗೋಡಂಬಿ ರೀ, ಇದು ಜಾಯ್ಫಳ ರೀ, ಇದು ಬಾದಾಮ್ ರೀ. ಇದನ್ನೆಲ್ಲ ಒಂದು ಸ್ವಲ್ಪ ಸಣ್ಣ ಮಾಡ್ಬೇಕ್ರಿ, ಪುಡಿ ಭಾಳ ಮಾಡಬಾರ್ದ್ರಿ. ಆಮೇಲೆ ಒಣ ದ್ರಾಕ್ಷಿ ರೀ, ಬೆಲ್ಲ ರೀ. ಈಗ ಗ್ಯಾಸ್ ಆನ್ ಮಾಡೋಣ್ರಿ. ಕಡಾಯಿ ಇಡ್ತಾ ಇದ್ದೇನೆ ರೀ. ಕೊಬ್ಬರಿ, ಬಾದಾಮು, ಗೋಡಂಬಿ, ಒಣ ದ್ರಾಕ್ಷಿ ಎಲ್ಲ ಒಂದು ಸ್ವಲ್ಪ ತುಪ್ಪಿನಲ್ಲಿ ಇದನ್ನೆಲ್ಲ ಒಂದು ಸ್ವಲ್ಪ ಹುರ್ಕೋಬೇಕ್ರಿ. ನೆನೆದಿಂದು ಅಳವಿ ಅದರಲ್ಲೇ ಇದು ಬೆಲ್ಲದಲ್ಲಿ ಎಲ್ಲನೂ ಮಿಕ್ಸ್ ಮಾಡ್ಕೋಬೇಕ್ರಿ. ಇದು ಗೋಡಂಬಿ, ದ್ರಾಕ್ಷಿ ಎಲ್ಲ ಹಾಕಿ ಮಿಕ್ಸ್ ಮಾಡ್ಕೋಬೇಕ್ರಿ. ಈಗ ರೆಡಿ ಆತ್ರೆ. ಈಗ ಉಂಡೆ ಕಟ್ಟೊಂಡ್ರೆ ಮ್ಯಾಗ ಒಂದು ಸ್ವಲ್ಪ ಜಾಯ್ಫಳ ಹಾಕ್ಬೇಕ್ರೆ. ಇವಾಗ ಉಂಡೆ ಕಟ್ಟೊಂಡ್ರೆ ನೋಡ್ರಿ ಎಷ್ಟು ಚೆನ್ನಾಗಿ ಉಂಡೆ ಆಗ್ತಾ ಇದ್ದಾವ್ರೆ. ಕಲರ್ ಹಂಗೆ ಬಂದಿತ್ತು ನೋಡ್ರಿ. ನೋಡ್ರಿ ವೀಕ್ಷಕರೇ, ಉಂಡೆ ರೆಡಿ ಆತ್ರಿ. ವೀಕ್ಷಕರೇ, ಇದು ಪೌಷ್ಟಿಕವಾದ ಉಂಡೆ ರೀ. ವಿಶೇಷವಾಗಿ ಇದು ಬಾಣಂತಿಯರಿಗೆ ಉಂಡೆ ಕೊಡ್ಬೇಕ್ರಿ. ಈ ಅಳವಿ ಉಂಡೆ ತಿಂದ್ರೆ ರೀ ಸೊಂಟು ನೋವು ಬರಲ್ರಿ. ಸೊಂಟು ನೋವು ಬರಬಾರ್ದ್ರೆ ಇದು ತಿಂತೀವಿ, ನಾವು ಒಂದೊಂದು ತಿನ್ಬೇಕ್ರಿ. ಬಾಣಂತಿಯರಿಗೆ ಆಗಲಿ ವಯಸ್ಕರಾಗಿ ನಾವಾಗಲಿ ಯಾರಾದರೂ ತಿನ್ಬೋದು. ಮೊದಲು ಹಿರಿಯರು ಇಂಥ ಉಂಡಿನ ತಿನ್ಕೊಂಡು ಬಂದಿದ್ದಾರೆ, ತಿಂತಾ ಇದ್ರು. ಇಂಥ ಉಂಡೆ ತಿಂತಾ ಇದ್ರು, ಬೇವಿನಕಾಯಿ ರಸ ತಿಂತಾ ಇದ್ರು, ಬೇವಿನ ತಗೊಳ್ಳೋದು. ಇವಾಗ ಏನು ಮಾಡಲ್ಲ, ಇಂಥ ಉಂಡಿನ ಮಾಡಿ ತಿನ್ಬೋದು. ನೀವು ಮನೆಯಲ್ಲಿ
ಈ ಥರ ಮಾಡ್ತೀನಿ. ಹೇಗಾಗಿತ್ತು ನನಗೆ ಹೇಳಿ. ನಾನು ಮಾಡಿದ್ದು ಅಳವಿ ಉಂಡೆ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ.